ರೋಡ್ ಆಕ್ಸಿಡೆಂಟ್ ರೀತಿ ಇತ್ತು ಈ ವಿಮಾನ ಪತನ. ವಿಮಾನ ನಿಲ್ದಾಣದ ಬಳಿ 2 ವಿಮಾನಗಳು ಪರಸ್ಪರ ಡಿಕ್ಕಿ. ಆ ಆಡಿಯೋ ರೆಕಾರ್ಡ್ನಲ್ಲಿ ಏನಿದೆ? ದುರಂತದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಟ್ರಂಪ್. 400 ಅಡಿಗಳಷ್ಟು ಎತ್ತರಕ್ಕೆ ಈ ವಿಮಾನ ಕುಸಿದಿತ್ತು. ಅಪಾಯದ ಕುರಿತು ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು GM ಪವಿತ್ರ. ಅಮೆರಿಕದ ವಾಷಿಂಗ್ಟನ್ ಡಿಸಿಯ ರೊನಾಲ್ಡ್ ರೇಗನ್ ರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ 2 ವಿಮಾನಗಳು ಪರಸ್ಪರ ಡಿಕ್ಕಿ ಹೊಡೆದುಕೊಂಡು ಪತನಗೊಂಡಿದೆ. ರೋಡ್ ಆಕ್ಸಿಡೆಂಟ್ ರೀತಿ ಈ ವಿಮಾನ ಪತನಗೊಂಡಿದ್ದಾದ್ರೂ ಹೇಗೆ? ಈ ಘಟನೆ ಸುತ್ತ ಇರುವಂತಹ ಅನುಮಾನಗಳೇನು? ಸಿಕ್ಕಿರುವಂತಹ ಆ ಆಡಿಯೋ ರೆಕಾರ್ಡ್ನಲ್ಲಿ ಏನಿದೆ? ಎಷ್ಟು ವಿಮಾನಗಳು ಇದೇ ರೀತಿ ಪತನಗೊಂಡಿದೆ ಹಾಗೂ ಎಷ್ಟು ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ? ಅಷ್ಟೆಲ್ಲ ವಿಮಾನ ದುರಂತದ ಬಗ್ಗೆ ಟ್ರಂಪ್ ಯಾಕೆ ಅನುಮಾನವನ್ನ ವ್ಯಕ್ತಪಡಿಸ್ತಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಬುಧವಾರ ತಡರಾತ್ರಿ ಘಟನೆ ನಡೆದಿದ್ದು, ನಿಲ್ದಾಣದಲ್ಲಿ ಎಲ್ಲಾ ವಿಮಾನಗಳ ಹಾರಾಟವನ್ನು ಸದ್ಯಕ್ಕೆ ನಿಲ್ಲಿಸಲಾಗಿದೆ. ರಾತ್ರಿ 9 ಗಂಟೆ ಸುಮಾರಿಗೆ ಫೋಟೋಮ್ಯಾಕ್ ಅನ್ನೋ ನದಿ ಇದೆ. ಈ ನದಿ ಪಕ್ಕದಲ್ಲೇ ಅಮೆರಿಕ ರಾಜಧಾನಿ ವಾಷಿಂಗ್ಟನ್ DC ಇರೋದು. ಈ ಫೋಟೋಮ್ಯಾಕ್ ನದಿ ಮೇಲ್ಗಡೆನೆ ಈ ದುರ್ಘಟನೆ ನಡೆದಿರೋದು. ಅಮೆರಿಕನ್ ಏರ್ಲೈನ್ಸ್ ಫ್ಲೈಟ್ 5342 ವಿಚಿತಾ ಕ್ಯಾನ್ಸಾಸ್ನಿಂದ ಜನರನ್ನ ಹೊತ್ತು ಬರ್ತಾ ಇದ್ದಂಥ ವಿಮಾನ ಹಾಗೂ ಫೋರ್ಟ್ ಬೆಲ್ವಾಯರ್ ವರ್ಜಿನಿಯಾದಿಂದ ಬಂದಂಥ ಸಿಕ್ಕೋಸಿ H-60 ಬ್ಲ್ಯಾಕ್ ಹಾಕ್ ಸೇನಾ ಹೆಲಿಕಾಪ್ಟರ್ಗೆ ಡಿಕ್ಕಿ ಹೊಡೆದಿದೆ. ಈ ಹೆಲಿಕಾಪ್ಟರ್ ತರಬೇತಿ ನೀಡೋ ಕೆಲಸವನ್ನ ಮಾಡ್ತಾ ಇದೆ. ಸೊ ಇವೆರಡೂ ಕೂಡ ಒಂದೇ ದಿಕ್ಕಿನಲ್ಲಿ ಬಂದು, ಅದು ಕೂಡ ರೋಡಲ್ಲೆಲ್ಲ ಹೇಗೆ ಆಕ್ಸಿಡೆಂಟ್ ಆಗುತ್ತೆ ನೋಡಿ, ಎದುರಿಗೆ ಗಾಡಿ ಬಂದು ಆಕ್ಸಿಡೆಂಟ್ ಆಗತ್ತಲ್ವಾ, ಅದೇ ರೀತಿ ಈ ಆಕ್ಸಿಡೆಂಟ್ ಕೂಡ ಆಗಿರೋದು. ಯಾಕೆ ಈ ದುರ್ಘಟನೆ ನಡೆದಿದೆ ಅನ್ನೋ ಬಗ್ಗೆ ಇನ್ನೂ ಸಹ ಸರಿಯಾದ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಇದೊಂದು ವಿಚಿತ್ರ ಘಟನೆ ಅಂತ ಅಮೆರಿಕ ಪೂರ ಸುದ್ದಿ ಆಗ್ತಾ ಇದೆ. ಇನ್ನು ಘಟನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ ಅಂತ ಅಮೆರಿಕ ರಾಷ್ಟ್ರೀಯ ಸಾರಿಗೆ ಭದ್ರತಾ ಮಂಡಳಿ NTSB ಹೇಳಿದೆ. ರಕ್ಷಣಾ ಕಾರ್ಯಾಚರಣೆಗಳು ಈಗಾಗಲೇ ನಡೀತಾ ಇದೆ. ಇನ್ನು ವಿಮಾನ ಪತನ ಘಟನೆಗೆ ತುರ್ತು ಸಿಬ್ಬಂದಿ ಪ್ರತಿಕ್ರಿಯಿಸುತ್ತಿದ್ದಾರೆ ಅಂತ ವಿಮಾನ ನಿಲ್ದಾಣ ತಿಳಿಸಿದೆ. ಇನ್ನು ಕೆನಡಾ ನಿರ್ಮಿತ ಬೊಂಬಾರ್ಡಿಯರ್ CRJ-701 ಟ್ವಿನ್ ಎಂಜಿನ್ ಹೊಂದಿರುವಂತಹ ಅಮೆರಿಕನ್ ಏರ್ಲೈನ್ಸ್ ಫ್ಲೈಟ್ 5342 ಈ ವಿಮಾನವು ರೇಗನ್ ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಇಳಿಯೋದಾಗಿತ್ತು. ಆದರೆ ಫೋಟೋಮ್ಯಾಕ್ ನದಿ ಮೇಲೆ ಹಾರ್ತಾ ಇರುವಾಗಲೇ ವಿಮಾನವು ದಿಢೀರನೆ ಅಂತ ಹಾರಾಟದ ತನ್ನ ಎತ್ತರವನ್ನ ಕಳೆದುಕೊಂಡು ಕುಸಿದಿದೆ. ಸೇನೆಯ ಬ್ಲ್ಯಾಕ್ ಹಾಕ್ ಚಾಪರ್ಗೆ ಅಪ್ಪಳಿಸೋದಕ್ಕೂ ಮೊದಲು ಈ ವಿಮಾನ 400 ಅಡಿಗಳಷ್ಟು ಎತ್ತರಕ್ಕೆ ಕುಸಿದಿತ್ತು ಮತ್ತು ಗಂಟೆಗೆ 140 ಮೈಲಿ ವೇಗದಲ್ಲಿ ಇದು ಮುನ್ನುಗ್ತಾ ಇತ್ತು ಅನ್ನೋದು ಸದ್ಯಕ್ಕೆ ತಿಳಿದು ಬಂದಿರುವಂತಹ ಮಾಹಿತಿ. ಸೊ ಈ ಅಪಘಾತ ಎಷ್ಟು ಭೀಕರ ಆಗಿತ್ತು ಅನ್ನೋದಕ್ಕೆ ಸಾಕ್ಷಿ ಅಪಘಾತದಲ್ಲಿ ಎಲ್ಲಾ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಅಂತ ಈಗಾಗಲೇ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಮೆರಿಕ ಸೇನೆಯ ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ಗೆ ಡಿಕ್ಕಿ ಹೊಡೆದಿದ್ದ ಸಣ್ಣ ಪ್ರಯಾಣಿಕ ಜೆಟ್ ವಿಮಾನ ಕ್ಷಣಮಾತ್ರದಲ್ಲಿ ನೆಲಕ್ಕಪ್ಪಳಿಸಿ ದುರ್ಘಟನೆ ಸಂಭವಿಸಿದೆ. ಸದ್ಯ ಫೋಟೋಮ್ಯಾಕ್ ನದಿಯಿಂದ 28 ಮೃತದೇಹಗಳನ್ನು ಹೊರತೆಗೆಯಲಾಗಿದ್ದು, ಈ ದುರಂತದಲ್ಲಿ ಯಾರೂ ಸಹ ಬದುಕು ಉಳಿದಿಲ್ಲ ಅಂತ ಅಗ್ನಿಶಾಮಕ ದಳದ ಹಿರಿಯ ಅಧಿಕಾರಿಯೊಬ್ಬರು ಸ್ಪಷ್ಟಪಡಿಸಿದ್ದಾರೆ. ಸೊ ಅಪಘಾತದ ಕಾರಣ ಇನ್ನೂ ಸಹ ತಿಳಿದು ಬಂದಿಲ್ಲ. ಆದರೂ ಸಹ ಪ್ರಯಾಣಿಕರನ್ನ ಹೊತ್ತು ಸಾಗಿದ್ದಂಥ ವಿಮಾನವೇ ಸೇನಾ ಹೆಲಿಕಾಪ್ಟರ್ಗೆ ಡಿಕ್ಕಿ ಹೊಡೆದಿರೋದು ಸ್ಪಷ್ಟವಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿರುವ ವಾಷಿಂಗ್ಟನ್ ಅಗ್ನಿಶಾಮಕ ಮುಖ್ಯಸ್ಥ ಜಾನ್ ಡೊನೆಲ್ಲಿ, ಈ ಹಂತದ ದುರಂತದಲ್ಲಿ ಯಾರೂ ಸಹ ಬದುಕುಳಿದಿದ್ದಾರೆ ಅಂತ ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ನಾವು ಈಗಾಗಲೇ ರಕ್ಷಣಾ ಕಾರ್ಯಾಚರಣೆಯಿಂದ ಮೃತದೇಹಗಳನ್ನು ಹೊರತೆಗೆಯುವಂತಹ ಕಾರ್ಯಾಚರಣೆ ಮುಂದುವರೆದಿದೆ. ಸುಮಾರು 300 ರಕ್ಷಣಾ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಸೊ ರಕ್ಷಣಾ ಸಿಬ್ಬಂದಿ ತೀವ್ರ ಚಳಿ, ಬಲವಾದ ಗಾಳಿ ಮತ್ತು ನೀರಿನ ಮೇಲಿನ ಮಂಜುಗಡ್ಡೆಯನ್ನು ಎದುರಿಸಿ ಕಾರ್ಯಾಚರಣೆಯನ್ನ ನಡೆಸ್ತಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಅಮೆರಿಕನ್ ಏರ್ಲೈನ್ಸ್ ಅಂಗಸಂಸ್ಥೆಯು ನಿರ್ವಹಿಸ್ತಾ ಇದ್ದಂಥ ಬೊಂಬಾರ್ಡಿಯರ್ ವಿಮಾನದಲ್ಲಿ 60 ಪ್ರಯಾಣಿಕರು ಮತ್ತು 4 ಸಿಬ್ಬಂದಿಗಳಿದ್ರು. ಈ ಪೈಕಿ ಹಲವಾರು ಕ್ರೀಡಾಪಟುಗಳು, ತರಬೇತುದಾರರು ಮತ್ತು ಅಧಿಕಾರಿಗಳು ಸಹ ಈ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ರು. 1994ರ ವಿಶ್ವ ಜೋಡಿ ಪ್ರಶಸ್ತಿಯನ್ನ ಗೆದ್ದ ರಷ್ಯಾದ ದಂಪತಿಗಳಾದ ಎವ್ಜೇನಿಯಾ ಶಿಶ್ಕೋವಾ ಮತ್ತು ವಾಡಿಮ್ ನೌಮೋವ್ ಕೂಡ ಈ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ರು ಅಂತ ಮಾಸ್ಕೋದ ಅಧಿಕಾರಿಗಳು ದೃಢಪಡಿಸಿದ್ದಾರೆ.
ಇನ್ನು ವಾಯು ಸಂಚಾರ ನಿಯಂತ್ರಕರು ಸೇನಾ ಹೆಲಿಕಾಪ್ಟರ್ಗೆ ಪ್ರಯಾಣಿಕ ವಿಮಾನದೊಂದಿಗೆ ಡಿಕ್ಕಿ ಹೊಡೆಯುವ ಅಪಾಯದ ಕುರಿತು ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈ ಕುರಿತು ಏರ್ ಟ್ರಾಫಿಕ್ ಕಂಟ್ರೋಲ್ ATC ಕೊಠಡಿಯಲ್ಲಿದ್ದವರಿಗೆ ಶಾಕ್ನಲ್ಲಿ ಮಾತನಾಡಿದಂತಹ ಆಡಿಯೋ ಕೂಡ ಲಭ್ಯವಾಗಿದೆ. ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ನ ಕಾಲ್ ಸೈನ್ ಬಳಸಿ ನಿಯಂತ್ರಕ ಕೊಠಡಿ ಸಿಬ್ಬಂದಿ ಮಾತನಾಡಿರುವಂತಹ ಆಡಿಯೋ ಇದಾಗಿದೆ. ಸೊ ಮುಂಜಾಗ್ರತಾ ಎಚ್ಚರಿಕೆಯ ಮಧ್ಯೆಯೂ ಪ್ರಯಾಣಿಕ ವಿಮಾನ ಮತ್ತು ಹೆಲಿಕಾಪ್ಟರ್ ನಡುವೆ ಡಿಕ್ಕಿ ಸಂಭವಿಸಿದೆ. ರಾತ್ರಿಯ ಶುಭ್ರವಾದ ಆಗಸದಲ್ಲಿ ಅಪಘಾತದ ದೃಶ್ಯಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ಪ್ರಯಾಣಿಕ ವಿಮಾನವು ರೊನಾಲ್ಡ್ ರೇಗನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಳಿಯೋಕೆ ಅನುಮತಿ ಪಡೆದಿದ್ರೆ ಅದಕ್ಕೆ ಮಾರ್ಗದ ಹಕ್ಕು ಇರ್ತಾ ಇತ್ತು ಅಂತ ಪೈಲಟ್ ಮತ್ತು ವಾಯುಯಾನ ತಜ್ಞ ಕೈಲ್ ಬೈಲಿ ಫಾಕ್ಸ್ ನ್ಯೂಸ್ಗೆ ತಿಳಿಸಿದ್ದಾರೆ. ಇನ್ನು ಈ ಅಪಘಾತದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ವಿಮಾನವು ನಿಲ್ದಾಣಕ್ಕೆ ಸರಿಯಾದ ಮತ್ತು ನಿಯಮಿತ ಮಾರ್ಗದಲ್ಲಿ ಬರ್ತಾ ಇತ್ತು. ಹೆಲಿಕಾಪ್ಟರ್ ದೀರ್ಘಕಾಲದವರೆಗೆ ವಿಮಾನದ ನೇರಕ್ಕೆ ಹೋಗ್ತಾ ಇತ್ತು. ಸ್ಪಷ್ಟವಾದ ರಾತ್ರಿಯಲ್ಲಿ ವಿಮಾನದ ದೀಪಗಳು ಸಹ ಉರಿತಾ ಇತ್ತು. ಆದರೂ ಸಹ ಸೇನಾ ಹೆಲಿಕಾಪ್ಟರ್ ಯಾಕೆ ತನ್ನ ಮಾರ್ಗವನ್ನ ಬದಲಿಸಿಲ್ಲ ಅನ್ನೋದು ತಿಳಿತಾ ಇಲ್ಲ. ನಿಯಂತ್ರಣ ಗೋಪುರವು ವಿಮಾನವನ್ನ ನೋಡಿದ್ದೀರಾ ಅಂತ ಕೇಳೋ ಬದಲು ಹೆಲಿಕಾಪ್ಟರ್ಗೆ ಯಾಕೆ ಏನ್ ಮಾಡಬೇಕು ಅಂತ ಹೇಳಲಿಲ್ಲ ಅನ್ನೋದು ನಿಗೂಢವಾಗಿದೆ. ಇದೊಂದು ತಡೆಗಟ್ಟಬಹುದಾದಂತಹ ಒಂದು ಕೆಟ್ಟ ಪರಿಸ್ಥಿತಿ ಅಂತ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸೊ ಇನ್ನು ನಿನ್ನೆನೆ ನಡೆದಿರುವಂತಹ ಇನ್ನೊಂದು ಘಟನೆ ಅಂತಂದ್ರೆ ದಕ್ಷಿಣ ಸುಡಾನ್ನ ಉತ್ತರ ಭಾಗದಲ್ಲಿ ಭೀಕರ ವಿಮಾನ ಅಪಘಾತ ಸಂಭವಿಸಿದೆ. ಈ ದುರಂತದಲ್ಲಿ ಕನಿಷ್ಠ 20 ಜನ ಸಾವನ್ನಪ್ಪಿದ್ದಾರೆ ಅಂತ ಈಗಾಗಲೇ ಅಧಿಕಾರಿಗಳು ದೃಢಪಡಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವಂತಹ ಯುನೈಟೆಡ್ ಸ್ಟೇಟ್ಸ್ನ ವಾರ್ತಾ ಸಚಿವ ಗೆಡ್ವೆಚ್ ಬಿಪಲ್ ಬೋತ್, ದುರಂತಕ್ಕೀಡಾದಂಥ ವಿಮಾನದಲ್ಲಿ 21 ಜನ ಪ್ರಯಾಣಿಸ್ತಾ ಇದ್ರು. ಈ ಪೈಕಿ ಒಬ್ಬ ಮಾತ್ರ ಬದುಕುಳಿದಿದ್ದಾನೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಅಪಘಾತಕ್ಕೀಡಾದಂಥ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದಂಥ ಎಲ್ಲಾ ಪ್ರಯಾಣಿಕರು GPOC ಉದ್ಯೋಗಿಗಳಾಗಿದ್ರು. ಇವರಲ್ಲಿ 16 ಜನ ದಕ್ಷಿಣ ಸುಡಾನ್ ಪ್ರಜೆಗಳು, 2 ಚೀನಾ ಪ್ರಜೆಗಳು ಮತ್ತು ಒಬ್ಬ ಭಾರತೀಯ ಪ್ರಜೆ ಸೇರಿದ್ದಾರೆ ಅಂತ ವಾರ್ತಾ ಸಚಿವ ಗೆಡ್ವೆಚ್ ಬಿಪಲ್ ಬೋತ್ ತಿಳಿಸಿದ್ದಾರೆ. ಇನ್ನು ದಕ್ಷಿಣ ಕೊರಿಯಾ ವಿಮಾನ ಪತನ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿತ್ತು. 2024ರ ಕೊನೆಯಲ್ಲಿ ನಡೆದಂತ ಈ ದುರಂತದಲ್ಲಿ 179 ಮಂದಿ ಸಾವನ್ನಪ್ಪಿ 2 ಮಾತ್ರ ಬದುಕುಳಿದಿದ್ರು. ಈ ರೀತಿಯ ಘಟನೆಗಳು ವಿಮಾನ ಪ್ರಯಾಣಿಕರಲ್ಲಿ ಆತಂಕವನ್ನು ಸೃಷ್ಟಿಸೋದು ಸಹಜ. ವಿಮಾನ ಪ್ರಯಾಣ ಎಷ್ಟು ಸೇಫ್ ಅನ್ನೋ ಪ್ರಶ್ನೆಗಳು ಸಹ ಮೂಡುವಂತೆ ಮಾಡುತ್ತೆ. ಇತ್ತೀಚಿನ ದಿನಗಳಲ್ಲಿ ವಿಮಾನ ಹಾರಾಟದ ಸಂಖ್ಯೆ ಹೆಚ್ಚಾಗಿದೆ. ಅದೇ ರೀತಿ ವಿಮಾನಗಳಲ್ಲಿ ಪ್ರಯಾಣಿಸುವವರ ಸಂಖ್ಯೆ ಕೂಡ ಏರಿಕೆ ಆಗಿದೆ. ಹಾಗೇನೆ ವಿಮಾನ ಅಪಘಾತಗಳು ಸಹ ಏರಿಕೆ ಕಂಡು ಬರ್ತಾ ಇದೆ. ಪಕ್ಷಿ ಡಿಕ್ಕಿ ಹೊಡೆದಿದ್ದು, ಹವಾಮಾನ ಕೈಕೊಟ್ಟಿದ್ದು, ತಾಂತ್ರಿಕ ತೊಂದರೆ, ಹೀಗೆ ನಾನಾ ಕಾರಣಗಳಿಗೆ ವಿಮಾನಗಳು ಅಪಘಾತಗಳು ನಡೀತಾನೆ ಇರುತ್ತೆ. ಸೊ ಈ ವಿಮಾನ ಅಪಘಾತದ ಡೇಟಾ ನೋಡಿದ್ರೆ ಭಯ ಹುಟ್ಟೋದಂತೂ ಸಾಮಾನ್ಯ. 2023ರಲ್ಲಿ ವಿಶ್ವದಾದ್ಯಂತ 109 ವಿಮಾನ ಅಪಘಾತಗಳು ವರದಿಯಾಗಿದೆ. ಅದರಲ್ಲಿ 120 ಮಂದಿ ಸಾವನ್ನಪ್ಪಿದ್ದಾರೆ ಮತ್ತು ಇದನ್ನ ಡಿವೈಡ್ ಮಾಡಿದ್ರೆ ತಿಂಗಳಿಗೆ 9 ವಿಮಾನ ಪತನ ಹಾಗೂ 10 ಮಂದಿ ಸಾವನ್ನಪ್ಪಿದಂತಾಗುತ್ತೆ. ಸೊ ಏವಿಯೇಷನ್ ಸೇಫ್ಟಿ ಪ್ರಕಾರ ಕಳೆದ ವರ್ಷ ಅಮೆರಿಕಾದಲ್ಲಿ ಗರಿಷ್ಠ 34 ವಿಮಾನ ಅಪಘಾತಗಳು ಸಂಭವಿಸಿದೆ. ಏವಿಯೇಷನ್ ಸೇಫ್ಟಿ ವಿಮಾನ ಅಪಘಾತಕ್ಕೆ ಸಂಬಂಧಿಸಿದಂತೆ ಡೇಟಾಗಳನ್ನು ನೀಡುತ್ತೆ. ಇದರ ಪ್ರಕಾರ ಕಳೆದ 7 ವರ್ಷಗಳಲ್ಲಿ ಅಂದರೆ 2017ರಿಂದ 2023ರವರೆಗೆ 813 ವಿಮಾನಗಳು ಪತನಗೊಂಡಿದ್ದು 1473 ಮಂದಿ ಸಾವನ್ನಪ್ಪಿದ್ದಾರೆ. ಬಹುತೇಕ ವಿಮಾನ ಅಪಘಾತಗಳು ಲ್ಯಾಂಡಿಂಗ್ ವೇಳೆನೆ ಸಂಭವಿಸ್ತಾ ಇದೆ. 813 ಅಪಘಾತಗಳ ಪೈಕಿ 261 ಅಪಘಾತ ಲ್ಯಾಂಡಿಂಗ್ ವೇಳೆ ಸಂಭವಿಸಿದೆ. ಮತ್ತೆ 212 ಪ್ರಕರಣಗಳು ಹಾರಾಟದ ವೇಳೆ ನಡೆದಿದೆ. ಇನ್ನು ಭಾರತದಲ್ಲಿ ಕಳೆದ 7 ವರ್ಷಗಳಲ್ಲಿ 14 ವಿಮಾನಗಳು ಪತನಗೊಂಡಿದೆ. ಕಳೆದ ವರ್ಷ 37 ಟೇಕ್ ಆಫ್ ಸಮಯದಲ್ಲಿ ಹಾಗೂ 30 ಲ್ಯಾಂಡಿಂಗ್ ಸಮಯದಲ್ಲಿ ಅಪಘಾತಗಳು ನಡೆದಿದೆ. ಒಂದ್ ಕಡೆ ವಿಮಾನ ಅಪಘಾತದ ಸಂಖ್ಯೆ ಹೆಚ್ಚಾಗ್ತಾ ಇದ್ರೂ ಸಹ ವಿಮಾನ ಪ್ರಯಾಣವನ್ನೇ ವಿಶ್ವದಲ್ಲಿ ಅತ್ಯಂತ ಸುರಕ್ಷಿತ ಪ್ರಯಾಣ ಅಂತ ನಂಬಲಾಗಿದೆ. ವಿಮಾನ ಪ್ರಯಾಣವು ಅತ್ಯಂತ ಸುರಕ್ಷಿತ ಅಂತ ಫ್ಲೋರಿಡಾದ ಎಂಬ್ರಿ ರೀಡಲ್ ಏರೋನಾಟಿಕಲ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಆಂಥೋನಿ ಬ್ರಿಕ್ಹೌಸ್ ಹೇಳಿದ್ದಾರೆ. ಸೊ ನೆಲದ ಮೇಲೆ ವಾಹನ ಚಲಾಯಿಸೋ ಬದಲು 38,000 ಅಡಿ ಎತ್ತರದಲ್ಲಿ ಹಾರೋದು ಸುರಕ್ಷಿತ ಅಂತ ಇವ್ರು ಹೇಳ್ತಾರೆ. ಇನ್ನು ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ IATA ವರದಿ ಪ್ರಕಾರ 2023ರಲ್ಲಿ ವಿಶ್ವದಾದ್ಯಂತ 3.7 ಕೋಟಿಗೂ ಹೆಚ್ಚು ವಿಮಾನಗಳು ಹಾರಾಟ ನಡೆಸಿದೆ. ಅದರಲ್ಲಿ ಕೆಲವು ಮಂದಿ ಸಾವನ್ನಪ್ಪಿದ್ದಾರೆ. ಸೊ ಹಿಂದಿನ ವರ್ಷ ನೇಪಾಳದಲ್ಲಿ ವಿಮಾನ ಕ್ರ್ಯಾಶ್ ಆಗಿತ್ತು. ಅದರಲ್ಲಿ 72 ಮಂದಿ ಸಾವನ್ನಪ್ಪಿದ್ರು. 2018ರಿಂದ 2022ರವರೆಗೆ 1,34,00,000 ಜನ ಪ್ರಯಾಣಿಕರು ವಿಮಾನದಲ್ಲಿ ಪ್ರಯಾಣ ನಡೆಸಿದರೆ ಅದರಲ್ಲಿ ಸತ್ತವರು
1% ಮಾತ್ರ. ಸೊ ಹಾಗಾಗಿನೇ ಇದನ್ನು ಸುರಕ್ಷಿತ ಪ್ರಯಾಣ ಅಂತ ನಂಬಲಾಗುತ್ತೆ. ಇನ್ನು ಜೂನ್ 15, 1785ಕ್ಕೆ ಫ್ರಾನ್ಸ್ ವಿಮಾರೆಕ್ಸ್ ಬಳಿ ರೋಸಿಯರ್ ಏರ್ ಬಲೂನ್ ಅಪಘಾತವನ್ನ ವಿಶ್ವದ ಮೊದಲ ವಿಮಾನ ದುರ್ಘಟನೆ ಅಂತ ಪರಿಗಣಿಸಲಾಗುತ್ತೆ. ಈ ರೋಸಿಯರ್ ಏರ್ ಬಲೂನ್ ಸಂಶೋಧಕ ಜೀನ್ ಫ್ರಾಂಕೋಯಿಸ್ ಫಿಲಾಟ್ರೆ ಡಿ ರೋಜಿಯರ್ ಈ ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ಇನ್ನು 1908 ಸೆಪ್ಟೆಂಬರ್ 7ಕ್ಕೆ ನಡೆದಂತ ಅಮೆರಿಕಾದ ವರ್ಜಿನಿಯಾದ ಮಾಡೆಲ್ ಎ ವಿಮಾನ ಅಪಘಾತಕ್ಕೀಡಾಗಿತ್ತು. ಇದನ್ನ ಮೊದಲ ಹಾರಾಟ ವಿಮಾನದ ಅಪಘಾತ ಅಂತ ಪರಿಗಣಿಸಲಾಗಿದೆ. ಸೊ ಇದೀಗ ಅಮೆರಿಕದ ವಾಷಿಂಗ್ಟನ್ ಬಳಿ ನಡೆದಿರುವಂತಹ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಯಾಕೆ ಈ ಅಚಾತುರ್ಯ ಆಯ್ತು ಅನ್ನೋ ಬಗ್ಗೆ ತನಿಖೆಗಳಿಂದ ತಿಳಿದು ಬರಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.